ಸ್ಟ್ರೀಟ್ ಸ್ಟೈಲ್ ವಡಾಪಾವನ ಮನೆಯಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹೊರಗಡೆ ಲೇಯರ್ ಕ್ರಿಸ್ಪಿಯಾಗಿ ಬರುತ್ತೆ, ಮೆತ್ತಗಾಗೋದಿಲ್ಲ ಈ ರೀತಿಯಲ್ಲಿ ಮಾಡಿಕೊಂಡ್ರೆ. ಮತ್ತು ಅದರ ಜೊತೆಗೆ ಸೀಕ್ರೆಟ್ ಆಗಿರುವಂತಹ ಕೆಂಪು ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ತುಂಬಾ ಈಸಿಯಾಗಿ ಮನೆಯಲ್ಲೇ ಈ ವಡಾಪಾವನ ಮಾಡ್ಕೊಳ್ಬೋದು. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಮೊದಲು ನಾನು ಒಳಗಡೆ ಸ್ಟಫಿಂಗನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಕಡಿಮೆ ನಿಮ್ಗೆ ಇಷ್ಟ ಬಂದಂತೆ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಅಥವಾ ಈ ಥರ ಕುಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಪೇಸ್ಟನ್ನು. ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಬೇಯಿಸ್ಕೊಂಡ್ಬಿಟ್ಟು ಸಿಪ್ಪೆಯನ್ನು ತೆಕ್ಕೋತಾ ಇದ್ದೀನಿ. ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ಇದನ್ನು ಒಂದು ಮ್ಯಾಶರ್ಲಿಂದ ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ದಪ್ಪನೇ ಇರಲಿ ಆಲೂಗಡ್ಡೆ, ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಡಿ. ಬಾಯಿಗೆ ಸ್ವಲ್ಪ ಆಲೂಗಡ್ಡೆ ಸಿಕ್ಕರೆ ವಡಾಪಾವ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಪ್ಯಾನ್ಗೆ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆಯ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಅದಕ್ಕಾಗಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ರುಬ್ಕೊಂಡಿರುವಂಥ ಮಸಾಲೆ, ಅರಿಶಿಣದ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಮಸಾಲೆಯನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವು ಮ್ಯಾಶ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ವಡಾಪಾವ್ಗೆ ಉಪ್ಪು ಖಾರ ಇದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಳಗಡೆ ಸ್ಟಫಿಂಗ್ ರೆಡಿಯಾಗಿದೆ. ಈಗ ನಾನು ಹೊರಗಡೆಯ ಕೋಟಿಂಗಾಗಿ ಒಂದು ಬೌಲಿಗೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಬೇಕು. ನಾನಿಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಳ್ಳೋದಕ್ಕೆ 1 ಕಪ್ ಮೇಲೆ ಸ್ವಲ್ಪ ನೀರನ್ನು ಯೂಸ್ ಮಾಡಿದ್ದೀನಿ. ನೀರು ನಿಮಗೆ ಜಾಸ್ತಿ ಕಡಿಮೆ ಹತ್ಬೋದು. ಈಗ ನಾನು ಆಲೂಗಡ್ಡೆ ಪಲ್ಯನ ಒಂದು ಪ್ಲೇಟ್ಗೆ ತೆಕ್ಕೊಂಡಿದ್ದೀನಿ. ಈ ಥರ ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡ್ಬಿಟ್ಟು ಟಿಕ್ಕಿ ಶೇಪ್ನಲ್ಲಿ ಈ ಆಲೂಗಡ್ಡೆಯನ್ನು ರೆಡಿ ಮಾಡ್ಕೊಳ್ಬೇಕು. ವಡಾಪಾವ್ ಸೈಜ್ ಎಷ್ಟು ಮಾಡ್ಕೋತೀರಾ ಅಷ್ಟು ಸೈಜ್ನಲ್ಲಿ ನೀವು ಈ ಟಿಕ್ಕಿಯನ್ನು ಮಾಡ್ಕೊಳ್ಳಿ. ಈಗ ನಾನು ಈ ರೀತಿಯಲ್ಲಿ ಎಲ್ಲ ಟಿಕ್ಕಿಯನ್ನು ಮಾಡಿ ಇಟ್ಕೊತೀನಿ. ಇಟ್ಕೊಂಡ್ಬಿಟ್ಟು ಈಗ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ ನಾವು ರೆಡಿ ಮಾಡ್ಕೊಂಡಿರುವಂತಹ ಈ ಆಲೂಗಡ್ಡೆ ಟಿಕ್ಕಿಯನ್ನು ಈ ಥರ ಸರಿಯಾಗಿ ಕೋಟ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ನೀವು ಈ ರೀತಿಯಲ್ಲಿ ಕಲಿಸ್ಕೊಂಡ್ರೆ ತುಂಬ ಈಸಿಯಾಗಿ ಕೋಟ್ ಆಗಿಬಿಡುತ್ತೆ. ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಒಳಗೆ ನಿಧಾನವಾಗಿ ಈ ರೀತಿಯಲ್ಲಿ ಈ ವಡಾನ ಹಾಕ್ಕೊಳ್ಳಿ. ನೀವು ಕೈಯಿಂದ ಹಾಕ್ಕೊಳ್ಳಲ್ಲ ಅಂದರೆ ಸ್ಪೂನ್ನಿಂದನೂ ಈ ವಡಾನ ಹಾಕ್ಕೊಳ್ಬೋದು. ಈಗ ಒಂದು ಕಡೆಯಿಂದ ಫ್ರೈ ಆಗಿದ್ಮೇಲೆ ಇನ್ನೊಂದು ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಕಡಲೆ ಹಿಟ್ಟನ್ನು ನೀವು ಎಷ್ಟು ಸರಿಯಾಗಿ ಕಲಿಸ್ಕೊಳ್ತೀರಲ್ಲ ಅಷ್ಟು ಸರಿಯಾಗಿ ವಡಾಪಾವ್ ಕ್ರಿಸ್ಪಿಯಾಗಿ ಬರುತ್ತೆ, ಬೇಗನೆ ಮೆತ್ತಗಾಗೋದಿಲ್ಲ. ಈಗ ಫ್ರೈ ಆಗಿದೆ, ತೆಕ್ಕೋತಾ ಇದ್ದೀನಿ. ಲಾಸ್ಟಿಗೆ ನಾನು ಉಳಿದ ಹಿಟ್ಟಿನಿಂದ ಈ ಥರ ಸ್ಪೂನ್ನಿಂದ ಹಾಕ್ಕೋತಾ ಇದ್ದೀನಿ. ಈ ಥರ ಶೇಪ್ನಲ್ಲಿ ಹಾಕ್ಕೊಳ್ಳಿ. ಕೈಯಿಂದನೂ ಹಾಕ್ಕೊಳ್ಬೋದು. ಇದನ್ನು ಚೂರ ಅಂತ ಕರೀತಾರೆ. ಇದನ್ನು ವಡಾಪಾವ್ನಲ್ಲಿ ಹಾಕಿ ತಿನ್ಕೊಳ್ಬೋದು. ಆದರೆ ನಾನೀಗ ಇದನ್ನು ಕೆಂಪು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. 4-5 ಬೆಳ್ಳುಳ್ಳಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವು ಫ್ರೈ ಮಾಡ್ಕೊಂಡಿರುವಂತಹ ಚೂರಾನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಹೊರಗಡೆಯಲ್ಲಿ ಸಿಗುವಂತಹ ವಡಾಪಾವ್ ಜೊತೆಗಿನ ಕೆಂಪು ಚಟ್ನಿ ರೆಡಿಯಾಗಿದೆ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿ ಈ ಕೆಂಪು ಚಟ್ನಿಯನ್ನು ಮಾಡ್ಕೊಳ್ಬೋದು. ವಡಾಪಾವ್ ಜೊತೆ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ರುಬ್ಕೊಳ್ಳಿ. ಕೆಂಪು ಚಟ್ನಿ ರೆಡಿಯಾಗಿಬಿಡುತ್ತೆ. ವಡಾ ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಬೇಗನೆ ಮೆತ್ತಗಾಗೋದಿಲ್ಲ. ಈಗ ನಾನಿಲ್ಲಿ ಪಾವನ್ನು ತೊಗೊಂಡಿದ್ದೀನಿ. ವಡಾಪಾವನ್ನು ರೆಡಿ ಮಾಡಿ ತೋರಿಸ್ತೀನಿ. ಈಗ ನೋಡಿ, ಒಂದು ಪಾವನ್ನು ತೊಗೊಂಡ್ಬಿಟ್ಟು ಇದನ್ನು ಈ ಥರ ನಡ್ಬರ್ಕ್ಲಿಂದ ಕಟ್ ಮಾಡ್ಕೊಂಡಿದ್ದೀನಿ. ಚಾಕುಲಿಂದನೂ ಕಟ್ ಮಾಡ್ಕೊಳ್ಬೋದು. ಈಸಿಯಾಗಿ ಈ ಥರ ಸಪ್ರೇಟ್ ಆಗಿಬಿಡುತ್ತೆ. ಕೊನೆಯನ್ನು ಸ್ವಲ್ಪ ಇಟ್ಕೊಳ್ಳಿ. ಇದರೊಳಗೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಚಟ್ನಿಯನ್ನು ಹಾಕ್ಕೋತಾ ಇದ್ದೀನಿ. ಚಟ್ನಿಯನ್ನು ಹಾಕ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಒಂದು ವಡಾನ ಇಟ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ಚಟ್ನಿನೂ ಹಾಕ್ಕೊಳ್ಬೋದು. ಚಟ್ನಿಯನ್ನು ಇಷ್ಟಪಡೋದವರು ಹಾಗೇನೂ ಈ ವಡಾಪಾವನ್ನ ತಿನ್ಕೊಳ್ಬೋದು. ತುಂಬಾ ಈಸಿ ಮತ್ತು ಟೇಸ್ಟಿಯಾದಂತಹ ವಡಾಪಾವನ ಮನೆಯಲ್ಲೇ ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದ್ರ ಜೊತೆಗೆ ನಾನು ಫ್ರೈ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನೂ ಈ ಥರ ಇಟ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಿಗೂ ಫಾಲೋ ಮಾಡಿ. ಥ್ಯಾಂಕ್ ಯು.